ಅವರು ಆಗಿನ ಕಾಲದಲ್ಲಿ ಪಕ್ಷ ಕಟ್ಟಿದಂಥವ್ರು. ಈಗ ಬಿಟ್ಬಿಡ್ರಿ. ಆಗಿನ ಕಾಲದಲ್ಲಿ ಬಸ್ಗಳಿದ್ದಿಲ್ಲ, ಆಗಿನ ಕಾಲದಲ್ಲಿ ರೋಡ್ ಇದ್ದಿಲ್ಲ, ಆಗಿನ ಕಾಲದಲ್ಲಿ ಟೆಕ್ನಾಲಜಿ ಇದ್ದಿಲ್ಲ, ಆಗಿನ ಕಾಲದಲ್ಲಿ ಮೊಬೈಲ್ ಇದ್ದಿಲ್ಲ. ಆ ಟೈಮಲ್ಲಿ ಪಾರ್ಟಿ ಕಟ್ಟಿದ್ದಾರೆ ಅಂದರೆ ಇವತ್ತು ಇಷ್ಟೊಂದು ಬಲವಾಗಲಿಕ್ಕೆ ಕಾರಣ ಯಾರು? PH ಪೂಜಾರಿ ಸಾಹೇಬ್ರಂಥವ್ರು ಅನೇಕ ಮಹನೀಯರೆಲ್ಲರೂ ಕೂಡ ಪಾರ್ಟಿ ಅವತ್ತು ಕಟ್ಟಿರೋ ಕಾರಣ ಇವತ್ತು ಇಲ್ಲಿ ತನಕ ಬಂದಿದೆ. PH ಪೂಜಾರ್ ಅವರ ಮನೆಗೆ ಆಗಮಿಸಿದ್ದಾರೆ. ಸೊ MLC ಆಗಿರುವಂತಹ PH ಪೂಜಾರ್ ಅವರು ಸಂಗಡಿಗ ಇದ್ದಾರೆ. ಹಾಗೆ ಹಿಂದೆ ಮಾಜಿ ಶಾಸಕರಿಗೂ ಮತ್ತು PH ಪೂಜಾರ್ ಅವರಿಗೂ ಅನೇಕ ರೀತಿಯಾದಂತಹ ಏರುಪೇರುಗಳು ನಡೆದಿದ್ದು. ಆ ನಿಟ್ಟಿನಲ್ಲಿ ಒಂದಿಷ್ಟು ಸಂಧಾನದ ಕಾರ್ಯಗಳು ಸಹ ನಡೆದಿದ್ದು BJPಯಿಂದ. ಈಗ ಸದ್ಯಕ್ಕೆ PH ಪೂಜಾರ್ ಅವರ ಮನೆಗೆ ಶ್ರೀರಾಮುಲು ಅವರು ಆಗಮಿಸಿದ್ದಾರೆ. ಸೊ ಏನು ಹೇಳ್ತಾರೆ ಅನ್ನೋದನ್ನು ಸದ್ಯಕ್ಕೆ ಕೇಳೋಣ. ಸರ್, ಈಗ ಶ್ರೀರಾಮುಲು ಅವರು ತಾವು ಒಂದು ಇಡೀ ಕರ್ನಾಟಕದಲ್ಲಿ ಒಂದು ಬೇಸ್ಮೆಂಟ್ ಹಾಕಿದ್ದೀರಿ BJPಯ ಒಂದು ತಳಹದಿಯ ಒಂದು ಮೇಲೆ. ಈಗ PH ಪೂಜಾರ್ ಅವರ ಮನೆಗೆ ತಾವು ಆಗಮಿಸಿದ್ದಾರೆ. ಅನೇಕ ಬೇರೆ ಬೇರೆ ಚರ್ಚೆಗಳು BJPಯಲ್ಲಿ ಕಾಂಗ್ರೆಸ್ನಲ್ಲಿ ನಡೆದಿರುವಂಥದ್ದು. ಏನಂತಂದರೆ ಇಬ್ಬರು ಒಂದಾಗ್ತಾರಾ ಅಥವಾ ಬೇರೆ ಬೇರೆಯಾಗೇ ಚುನಾವಣೆಯನ್ನು ಮಾಡ್ತಾರಾ ಅನ್ನುವಂಥ ನಿಟ್ಟಿನಲ್ಲಿ ಮಾತುಗಳು ಕೇಳಿ ಬಂದಿದ್ವು. ಸರ್, ಏನು ಹೇಳ್ತೀರಿ ಅನ್ನುವಂಥದ್ದು? ನೋಡಿ, PH ಪೂಜಾರ್ ಸಾಹೇಬರು ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಇವತ್ತು ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾಕಂದರೆ ಇವತ್ತು PH ಪೂಜಾರ್ ಸಾಹೇಬರು ಬಿಜಾಪುರ, ಬಾಗಲಕೋಟೆ, ಅಖಂಡ ಜಿಲ್ಲೆಯಲ್ಲಿ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿನ ಹುಟ್ಟಾಕಿದಂಥ ಒಬ್ಬ ದೊಡ್ಡ ನಾಯಕರು. ಆಗಿನ ಕಾಲದಲ್ಲೇ ನಾವು PH ಪೂಜಾರ್ ಸಾಹೇಬರು ಇಲ್ಲಿ ನಿಂತಾರಂದ್ರಿಗಿನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ PH ಪೂಜಾರ್ ಸಾಹೇಬ್ರದ್ದು ಅವತ್ತು ಹೆಸರು ಕೇಳ್ತಾ ಇತ್ತು. ಬೇರೆ ಬೇರೆ ಕಾರಣಗಳಿಂದ ನಮ್ಮ ಪುಣ್ಯನಿಂದ ಅವ್ರ ಜೊತೆಲಿ ಬಂದು ರಾಜಕಾರಣ ಮಾಡ್ತಾಯಿದ್ವಿ. ಹಾಗಾಗಿ ಬೇರೆ ಬೇರೆ ಕಾರಣಗಳಿಂದ ಪಾರ್ಟಿ ಜೊತೆಯಲ್ಲಿ ಸಾಕಷ್ಟು ಸರಿ ಒಳ್ಳೆ ವಿಚಾರಗಳು, ಸಾಕಷ್ಟು ಸರಿ ಬೇಡಲಾರ್ದಂಥ ವಿಚಾರ ಎಲ್ಲವನ್ನು ಕೂಡ ಮಾಡಿಕೊಂಡು ಇವತ್ತು ಇಲ್ಲಿ ಬಂದು ನಿಂತಾರೆ. ಇವತ್ತು ಈ ಉಪಚುನಾವಣೆ ನಡೆಯೋಂಥ ಟೈಮಲ್ಲಿ ಕೂಡ ಪಾರ್ಟಿಯವರು ತೀರ್ಮಾನ ತೊಗೊಂಡಂಥ ಟೈಮಲ್ಲಿ ಪೂಜಾರ್ ಸಾಹೇಬ್ರನ್ನ ಕಾನ್ಫಿಡೆನ್ಸಲ್ಲಿ ತೊಗೊಂಡು ಎಲ್ಲ ವಿಚಾರವನ್ನು ಕೂಡ ಪರಿಹಾರ ಅಂತ ಮಾಡೋಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಬಹುಶಃ ನಾವೆಲ್ಲರೂ ಕೂಡ ನೀವು ಹೇಳ್ತಾ ಇದ್ದೀರಲ್ಲ, ಎಲ್ಲೊಂದು ಕಡೆ PH ಪೂಜಾರ್ ಸಾಹೇಬರು ಬೇರೆಯಾಗಿ ಚುನಾವಣೆ ಮಾಡ್ತಾರೆ, ಇಲ್ಲ ಅವ್ರ ಜೊತೆಲೋಗಿ ಚುನಾವಣೆ ಮಾಡ್ತಾರೆ ಅನ್ನೋಂಥದ್ದಲ್ಲ. ಎಲ್ಲ ಹಿರಿಯರೆಲ್ಲರೂ ಕೂಡ ಒಂದೇ ಅಭಿಪ್ರಾಯ ಕೊಟ್ಟಿದ್ದಾರೆ. ಈ ಸಾರಿ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸ್ಬೇಕು ಅನ್ನೋಂಥ ತೀರ್ಮಾನವನ್ನು ತೊಗೊಂಡಿರೋ ಕಾರಣ ಎಲ್ಲರ ಹತ್ರ ಚರ್ಚೆ ಮಾಡಿದ್ವಿ. ಎಲ್ಲರೂ ಕೂಡ ಕೂಡಿ ಪ್ರಚಾರ ಮಾಡ್ತೀವಿ, ಎಲ್ಲರೂ ಕೂಡ ಸೇರಿ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸ್ಕೊತೀವಿ. ಸರ್, ಇನ್ನೊಂದು ಏನಂತಂದರೆ PH ಪೂಜಾರ್ ಅವರು ಒಂದು ಸೈಕಲ್ ಮೇಲೆ ಅಡ್ಡಾಡಿ BJP ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ. ಎಲ್ಲೋ ಒಂದು ಕಡೆ ಅವರಿಗೆ ಒಂದಿಷ್ಟು ಮಹತ್ವದ ಸ್ಥಾನಮಾನಗಳು ಸಿಕ್ಕಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮಾತುಗಳನ್ನು ಅನೇಕ ಕಾರ್ಯಕರ್ತರು ಮಾತನಾಡ್ತಿದ್ದಾರೆ. ನಾನು ಯಡಿಯೂರಪ್ಪ ಅವ್ರದ್ದು ಮೇ ತಿಂಗಳಲ್ಲಿ ಸುಮಾರು 50 ವರ್ಷಗಳ ಕಾಲ ನಿಸ್ವಾರ್ಥ ಸೇವೆಯನ್ನು ಮಾಡ್ಕೊಂತ ಬಂದ ಅವ್ರಿಗೊಂದು ದೊಡ್ಡ ಕಾರ್ಯಕ್ರಮಗಳು ಮಾಡ್ತಾಯಿದ್ದೆ. ಬಹುಶಃ ಯಡಿಯೂರಪ್ಪ ಅವ್ರ ಜೊತೆಲಿ, ಅನಂತಕುಮಾರ್ ಅವ್ರ ಜೊತೆಲಿ ಅವರು ಆಗಿನ ಕಾಲದಲ್ಲಿ ಪಕ್ಷ ಕಟ್ಟಿದಂಥವ್ರು. ಈಗ ಬಿಟ್ಬಿಡ್ರಿ. ಆಗಿನ ಕಾಲದಲ್ಲಿ ಬಸ್ಗಳಿದ್ದಿಲ್ಲ, ಆಗಿನ ಕಾಲದಲ್ಲಿ ರೋಡ್ ಇದ್ದಿಲ್ಲ, ಆಗಿನ ಕಾಲದಲ್ಲಿ ಟೆಕ್ನಾಲಜಿ ಇದ್ದಿಲ್ಲ, ಆಗಿನ ಕಾಲದಲ್ಲಿ ಮೊಬೈಲ್ ಇದ್ದಿಲ್ಲ. ಆ ಟೈಮಲ್ಲಿ ಪಾರ್ಟಿ ಕಟ್ಟಿದ್ದಾರೆ ಅಂದರೆ ಇವತ್ತು ಇಷ್ಟೊಂದು ಬಲವಾಗಲಿಕ್ಕೆ ಕಾರಣ ಯಾರು? PH ಪೂಜಾರಿ ಸಾಹೇಬ್ರಂಥವ್ರು ಅನೇಕ ಮಹನೀಯರೆಲ್ಲರೂ ಕೂಡ ಪಾರ್ಟಿ ಅವತ್ತು ಕಟ್ಟಿರೋ ಕಾರಣ ಇವತ್ತು ಇಲ್ಲಿ ತನಕ ಬಂದಿದೆ. ಹಾಗಾಗಿ ಬಹುಶಃ ಈ ಗೆಲುವು PH ಪೂಜಾರ್ ಸಾಹೇಬ್ರ ಗೆಲುವಾಗುತ್ತೆ. ಎಸ್ 100%. ಥ್ಯಾಂಕ್ ಯು.